ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು KR ಬಾಬು. ಜಾಗತಿಕ ಮಟ್ಟದಲ್ಲಿ ಒಂದು ಕಡೆ ಯುದ್ಧವಾಗ್ತಾ ಇದ್ರೆ ಭಾರತದಲ್ಲಿ ಅದರ ಎಫೆಕ್ಟ್ ದಿನೇ 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 ಹೆಚ್ಚಾಗ್ತಾ ಇದೆ. ಈಗ ಪ್ರಮುಖವಾಗಿ ಕಳೆದ 10 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಹೈಕ್ ಆಗಿರುವಂಥದ್ದು. ಈ ಕುರಿತಂತೆ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮ್ಮ ದೇಶ ಬಂಗಾರಗಂತ ದೇಶ ಸರ್. ಬಂಗಾರ ನಮ್ಮ ದೇಶ. ಈಗ ಸ್ವಲ್ಪ ದಿವಸದಿಂದ ಈ ವಾರಿಂದ ಎಡವಟ್ಟಾಗಿ ಸ್ವಲ್ಪ ರೇಟ್ ಜಾಸ್ತಿ ಆಗಿ ಎಲ್ಲರ ಸಂಕಟನಲ್ಲಿದ್ದಾರೆ. ಉದ್ಯೋಗ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ರೇಟ್ ಜಾಸ್ತಿಯಾಗಿ ಇದು ಮಾಡಿ ಕಂಪ್ಲೀಟ್ ಫಾರಿನ್ ಪಾಲಿಸಿ ವಿಫಲ ಆಗಿದೆ ಸರ್. ಅವ್ರು ಸಫಲ ಆಗಲಿಲ್ಲ, ಮಾಡೋಕ್ಕೆ ಸಫಲ ಆಗಲಿಲ್ಲ. ನೋಡಿ, ನಮಗೆ ರಷ್ಯಾಯಿಂದ ಬರ್ತಾಯಿತ್ತು, ಅಲ್ಲಿ ನಮ್ಗೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಇರಾನಿಂದ ಬರ್ತಾಯಿತ್ತು, ನಮ್ಮ ಮಿನಿಸ್ಟ್ರಿ ಫೇಲ್ ಆಗಿದೆ ಸರ್. ಇಲ್ಲಾಂದರೆ ಈ ರೇಟ್ ಜಾಸ್ತಿ ಆಗ್ತಾ ಇರಲಿಲ್ಲ. ಇದು ಮೂರನೇ ಇನ್ನೂ ಆಗೋದು ಸಾಧ್ಯತೆ ಇದೆ ಸರ್. ಇನ್ನೂ ಆಗತ್ತೆ. ಇದೆಲ್ಲ ಸಂಕಟನಲ್ಲಿ ತಂದಿರೋದು ನಮ್ಮ ಫಾರಿನ್ ಮಿನಿಸ್ಟ್ರಿ ಅಸಫಲ ಆಗಿದ್ದಾರೆ ಸರ್. ಟೋಟಲ್ ಅಂದರೆ ಈಗ ಬಿಜೆಪಿ ಗೌರ್ಮೆಂಟನ್ನೇ ಫೇಲರ್ ಸರ್. ಸೆಂಟ್ರಲ್ ಗೌರ್ಮೆಂಟ್ ಫೇಲರ್ ಸರ್. ಇದೆ ಸೆಂಟ್ರಲ್ ಗೌರ್ಮೆಂಟ್ ಫೇಲರ್. ಅದಕ್ಕೆ ಇದು ಆಗಿರೋದು. ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ ಸರ್. ಈಗ ಎಲ್ಲ ತೊಂದರೆ ಬರ್ತಾ ಇರೋದು ಇದು ಗೌರ್ಮೆಂಟಿಂದ ಬರ್ತಾ ಇರೋದು. ತೊಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇರೋದು. ಎಲ್ಲ ಭಾರಿ ಜಾಸ್ತಿ ಆಗಿರೋದ್ರಿಂದ ಈಗ ಗ್ರಾಹಕರಿಗೆ ತುಂಬ ಬೆಲೆ ಆಗಿದೆ. ಅದು 10 ದಿವಸದಲ್ಲಿ ಈಗ 5 ಸತಿ ಜಾಸ್ತಿ, 3ನೇ ಸತಿ ಜಾಸ್ತಿ ಮಾಡಿದ್ದಾರೆ. ತುಂಬ ಹೊರೆ ಆಗ್ತೈತೆ. ಅದನ್ನು ಸರ್ಕಾರ ಕಮ್ಮಿ ಮಾಡಬೇಕು, ಏನಾರು ಮಾಡಿ ಸರ್. ಇವಾಗ ಇದು ಗೌರ್ಮೆಂಟ್ ಫೇಲ್ಯೂರ್ ಅಂತೀರಾ ಅಥವಾ ಹೆಂಗೆ ಸರ್? ಇದು ಅಲ್ಲ, ಗೌರ್ಮೆಂಟ್ ಫೇಲ್ಯೂರು ಇದು ಅಂತ ಹೇಳೋಕ್ಕೆ ಬರೋದಿಲ್ಲ. ಇವರು ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಬೇಕು. ಗಮನ ಹರಿಸಿ ಇದನ್ನು ಗ್ರಾಹಕರಿಗೆ ಹೊರೆ ಬರೋದಂಗೆ ನೋಡ್ಕೋಬೇಕು ಅಷ್ಟೇ. ಯುದ್ಧದ ಎಫೆಕ್ಟ್ ಇರುತ್ತೆ. ಅಲ್ಲಿ ಯುದ್ಧದ ಎಫೆಕ್ಟ್ ಇರೋದ್ರಿಂದ ನಮಗೆ ತೈಲ ಸಾಗಾಣಿಕೆ ಆಗದೆ ಇರೋದ್ರಿಂದ ಸ್ವಲ್ಪ ಅದು ತೊಂದರೆ ಆಗ್ತಾಯಿದೆ. ಎಷ್ಟು ಜಾಸ್ತಿ ಆದರೂ ನಾವು ಹಾಕ್ಕೊಳ್ಳೇಬೇಕಲ್ಲ. ದಿನನಿತ್ಯ ಓಡಾಡ್ಲಿಕ್ಕೆ ಬೇಕೇ ಬೇಕು. ನಮಗೆ ಅವಶ್ಯಕತೆ ಇದೆ, ಏನು ಮಾಡ್ಲಿಕ್ಕಾಗಲ್ಲ ಸರ್. ಇವಾಗ ಇದು ಯುದ್ಧದ ಎಫೆಕ್ಟಾ ಏನು ಅಂತ? ಯುದ್ಧದ ಎಫೆಕ್ಟೇನೆ ಇದು. ಹಾಗಾದರೆ ಒಂದೇ ಸಲ ಒಂದಿಷ್ಟು ಅಮೌಂಟನ್ನು ರೈಸ್ ಮಾಡಿ ಬಿಡ್ಬೋದಲ್ಲ? ಯಾಕೆ 3 ಪೈಸಾ, 6 ಪೈಸಾ, 7 ಪೈಸಾ, 87 ಪೈಸಾ? ಅದು ಒಟ್ಟಿಗೆ ರೈಸ್ ಜಾಸ್ತಿ ಅಮೌಂಟ್ ಇದು ಮಾಡಿದ್ರೆ ಅದು ಶಾಕ್ ಆಗ್ತಾರೆ ಜನಗಳು. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಮಾಡ್ಕೊಂಡು ಹೋದರೆ ಅಡ್ಜಸ್ಟ್ ಆಗೋಗ್ತಾರೆ. ಈಗ ಲಾಸ್ಟ್ ವೀಕೆಲ್ಲ 1 ರೂಪಾಯಿ ಜಾಸ್ತಿ ಮಾಡಿದ್ರು, ಈಗ 1 ರೂಪಾಯಿ ಜಾಸ್ತಿ ಮಾಡಿದ್ರು. ಹಂಗೆ ಒಂದೇ ಸರಿ ರೈಸ್ ಆದರೆ ಅಮೌಂಟು ಸ್ವಲ್ಪ ಶಾಕ್ ಆಗ್ತಾರೆ. ದಂಗೆ ಹೇಳ್ತಾರೆ ಜನ, ಏಕಾಏಕಿ ಇಷ್ಟೊಂದು ಜಾಸ್ತಿ ಮಾಡಿದ್ರು ಅಂತೇಳಿ. 1 ರೂಪಾಯಿ, 2 ರೂಪಾಯಿ ಮಾಡ್ತಾ ಹೋದರೆ ಅದು ಹಂಗೆ ಹೋಗ್ತಾ ಅಡ್ಜಸ್ಟ್ ಆಯ್ತಾರೆ. ಏನು ಮಾಡಲಿಕ್ಕಾಗಲ್ಲ. ಪರಿಸ್ಥಿತಿ ಹಿಂಗಿದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಈಗ ನೋಡ್ತಾ ಇದ್ದೀವಲ್ಲ, ಯುದ್ಧ ನಡೀತಾ ಇರೋದ್ರಿಂದ ದೇಶಕ್ಕೆ ಅನನುಕೂಲ ಆಗಿರೋದ್ರಿಂದ ಮಾಡಲೇಬೇಕು, ಅಡ್ಜಸ್ಟ್ ಆಗಬೇಕು ನಾವು ಸರ್. ಇವಾಗ ಅದೇ ಹೇಳ್ತಾರೆ, ತುಂಬ ಪೆಟ್ರೋಲ್ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಸರ್. ಇವಾಗ ಎಷ್ಟು ಅಂತ ನಾವು ಇದು ಮಾಡೋದಕ್ಕಾಗತ್ತೆ ಹೇಳಿ? ಪ್ರತಿಯೊಂದು ರೇಟ್ಗಳು ಹೀಗೆ ಜಾಸ್ತಿ ಆಗ್ತಾ ಇದ್ದರೆ ನಮಗೆ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಏನು 1 ಲೀಟ್ರ್ 102, 103 ಏರ್ತಾನೆ ಇದೆ. ಕಮ್ಮಿ ಆಗುತ್ತೆ ಅಂತ ಇದ್ದಾರೆ, ಕಮ್ಮಿನೇ ಆಗ್ತಾ ಇಲ್ಲ. ಅದು ತೀರಾ ಜಾಸ್ತಿ ಆಗ್ತಾನೇ ಇದೆ. ಇಳಿಕೆ ಆಗುತ್ತೆ ಅಂತಾರೆ. ಈ ವಾರಗಳಿಂದ ಅದು ಇನ್ನೂ ಮುಂದುವರಿತಾನೇ ಇದೆ. ಇನ್ನು ಯಾವಾಗ ಇಳಿಯುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಂದು ರೇಟ್ ಇದಲ್ಲ ಅಂದ್ರೂ ತರಕಾರಿ ರೇಟ್ ಆಗಿರ್ಬೋದು, ಯಾವುದೇ ರೇಟ್ ಆಗಿರ್ಬೋದು, ಪ್ರತಿಯೊಂದು ಏರಿಕೆ ಆಗ್ತಾ ಇದೆ ಸರ್. ಈಗ ತಾವೊಬ್ಬರು ಗೃಹಿಣಿ, ಬೆಲೆ ಏರಿಕೆ ಆಗ್ತಾ ಇದೆ. ಮನೆಯಲ್ಲಿ ಯಾವ ರೀತಿ ಇದೆ ಪ್ರೆಷರ್? ಈ ದುಡಿಯೋರ್ದು ಪ್ರೆಷರ್? ಹೌದು ಸರ್, ದುಡಿಯೋರ್ದು ತುಂಬ ಪ್ರೆಷರ್ ಆಗ್ತಿದೆ. ಮತ್ತು ಓದೋ ಹುಡುಗರಿಗೆ ಖರ್ಚುಗಳು ಅದು ಇದು ನೋಡ್ತಾ ಇದ್ರೆ ತುಂಬ ಕಷ್ಟ ಆಗ್ತಿದೆ. ಮುಂದಕ್ಕೆ ಯಾವ ರೀತಿ ಏನಾಗುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಆ ರೀತಿ ಮನೆಯಲ್ಲೂ ಕೂಡ ಪ್ರೆಷರ್ ನಮಗೆ ಆಗ್ತಾ ಇದೆ. ಒಂದೊಂದು ಹೊತ್ತಿಗೂ ತರಕಾರಿ ತರಬೇಕು ಅಂದ್ರೂ ತರಕಾರಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಯಾವುದು ಹೇಗೆ ಬಳಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ಇದೆ ಸರ್ ಇವಾಗ ಪ್ರೆಷರ್. ಒಂದು ಕಡೆ ಬೆಲೆ ಏರಿಕೆ ಆಗ್ತಾನೆ ಇದೆ, ಬಟ್ ಯಾವುದೇ ಕಂಪ್ನಿ ಆಗಲಿ ಏನಾಗಲಿ ಬೆಲೆ ಏರಿಕೆ ಆಗಿದೆ ಅಂತ ಸಂಬಳ ಏನು ಜಾಸ್ತಿ ಮಾಡ್ತಾ ಇಲ್ಲ. ಜಾಸ್ತಿ ಅದಂತೂ ಮಾಡ್ತಾನೆ ಇಲ್ಲ. ಅದು ಇರೋದನ್ನು ಹೇಳಬೇಕು. ಅದಂತೂ 1 ರೂಪಾಯಿ ಜಾಸ್ತಿ ಮಾಡ್ತಾ ಇಲ್ಲ ಯಾರೂ. ತರಕಾರಿಗಳ ರೇಟ್ ಆಗಲಿ, ಇವಾಗ ಡೀಸೆಲು, ಪೆಟ್ರೋಲ್ಗಳು ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಟ್ಟಲ್ಲಿ ಸ್ಯಾಲ್ರಿಗಳು ಮಾತ್ರ ಇರೋ ಅಷ್ಟೇ ಇದೆ. ಯಾರಿಗೂ ಕೂಡ ಹೈಕ್ ಕೂಡ ಆಗಿಲ್ಲ. ಅದನ್ನಾದರೂ ಮಾಡಬೇಕು ಅಂತಲೇ ನಾವು ಕೇಳ್ಕೊಳ್ಳೋದು ಇವಾಗ್ಲೂ. ಒಂಚೂರಾದರೂ ಸ್ವಲ್ಪ ಹೈಕ್ ಮಾಡಲಿ, ನಮಗೂ ಜೀವನ ನಡ್ಸೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ. ಅದಾಗತ್ತೆ, ಏನು ಮಾಡೋಕ್ಕಾಗತ್ತೆ? ಅದು ಯಾವ ಗೌರ್ಮೆಂಟು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅದು ನಾವು ಜವಾಬ್ದಾರಿ ತೊಗೊಂಡು ಮಾಡ್ಕೋಬೇಕು ಅಷ್ಟೇ. ಎಲ್ಲನೂ ಆಗತ್ತೆ. ಸೊ ಇದು ಬರ್ತಾ ಇದೇ ರೀತಿ 3 ಪೈಸಾ, 6 ಪೈಸಾ ರೈಸ್ ಮಾಡ್ತಾ ಇದ್ದಾರಲ್ಲ? ಆಗುತ್ತೆ. ನಾವು ಜವಾಬ್ದಾರಿಯಿಂದ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು ಅಷ್ಟೇ ಸರ್. ಇಲ್ಲಿ ಏನಾಗುತ್ತೆ, ನಾವು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಈಗಿರೋ ವಸ್ತು ಪರಿಸ್ಥಿತಿ ನೋಡಿದ್ರೆ, ಅಂದರೆ ಯುದ್ಧ ಆಗ್ತಾಯಿದೆ, ಎಲ್ಲ ಕಡೆನೂ ಬೆಲೆಗಳು ಜಾಸ್ತಿ ಆಗುತ್ತೆ. ಅಂದರೆ ರೈಸ್ ಮಾಡ್ತಿದ್ದಾರೆ,
ಸೊ ಅದರಲ್ಲೂ ನಮ್ಮ ಏನು ಸ್ಟೇಟ್ ಗೌರ್ಮೆಂಟು ವ್ಯಾಟನ್ನು ಹಾಕಿದ್ದಾರೆ, ಮತ್ತು ಸೆಂಟ್ರಲ್ ಗೌರ್ಮೆಂಟನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಏನಾದರೂ ಆಗಲಿ ನಡಿಲೇಬೇಕು, ಏನಾದರೂ ಆಗಲಿ ನಾವು ಗಾಡಿ ಓಡಿಸ್ಲೇಬೇಕು, ಏನಾದರೂ ಆಗಲಿ ಬಿಸ್ನೆಸ್ ಮಾಡಲೇಬೇಕು. ಸೊ ಈ ಪರಿಸ್ಥಿತಿಯಲ್ಲಿ ನಾವಿರುವಾಗ ಎಷ್ಟಾದರೂ ಜಾಸ್ತಿ ಆದರೂ ಹಾಕ್ಸ್ಲೇಬೇಕಾಗತ್ತೆ. ಇದು ನಮ್ಮ ಪರಿಸ್ಥಿತಿ. ಸೊ ಏನು ಇವಾಗ ಗಲ್ಫ್ ಯುದ್ಧನಲ್ಲಿ ಕಡಿಮೆ ಮಾಡಿದ್ರೆ ಮತ್ತೇನಾದರೂ ಅದನ್ನ ನಿಂತರೆ, ಮತ್ತು ಹೊರ್ಮುಜನ ಜಲಸಂಧಿ ಓಪನ್ ಆದರೆ ಮತ್ತೆ ತಿರುಗಿ ಕಡಿಮೆ ಮಾಡಬಹುದೇನೋ ಅನ್ನೋ ಹೋಪ್ಸ್ ಇದೆ. ಸರ್ಕಾರ ಚೆನ್ನಾಗಿ ನಡೀಲಿ, ಅಂದರೆ ಬಡವರ ರಕ್ತ ಹೀರ್ದೇ ಒಳ್ಳೆ ಸರ್ಕಾರ ನಡೀಲಿ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ಅದ್ರ ಜೊತೆಗೆ ಈ ರಸ್ತೆಗಳು ನಮ್ಮಲ್ಲಿ ಏನಂದರೆ ಈ ಟ್ರಾಫಿಕ್ ಕಿರಿಕಿರಿ, ರಸ್ತೆ ಗುಂಡಿಗಳು, ಆಮೇಲೆ ಎಲ್ಲಂದ್ರಲ್ಲಿ ಏನೋ ಕೇಬಲ್ ಹಾಕೋದಕ್ಕೆ ಹೊಸದಾಗಿ ರಸ್ತೆಗಳೆಲ್ಲ ತೋಡ್ತಾರಲ್ಲ, ಅದನ್ನೆಲ್ಲ ಬೇಗ ಮುಚ್ಚಿ, ಆಮೇಲೆ ಗಾಡಿ ಸ್ಮೂತಾಗಿ ಹೋದ್ರೆ ಅಷ್ಟು ಪೆಟ್ರೋಲ್ ಕನ್ಸ್ಯೂಮ್ ಕಡಿಮೆ ಆಗುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ರಸ್ತೆ ಚೆನ್ನಾಗಿದ್ದು ಟ್ರಾಫಿಕ್ ಏನೋ ಕಡಿಮೆ ಆದರೆ ಆವಾಗ ಪೆಟ್ರೋಲ್ ಸೇವಿಂಗ್ಸ್ ಅಲ್ಲೂ ಸೇವ್ ಮಾಡ್ಕೊಬೋದು. ಸೊ ಇದನ್ನು ಎಲ್ಲರೂ ನಾವು ರಸ್ತೆನ ಅಟ್ಲೀಸ್ಟ್ ಎಲ್ಲಂದಲ್ಲಿ ಪಾರ್ಕ್ ಮಾಡೋದು ಹೋಗೋದು ನಮ್ದು ಜನರಲ್ ನಾಲೆಡ್ಜ್ ಆಗಿ ಮಾಡಬೇಕಾಗುತ್ತೆ. ಎಲ್ಲಂದಲ್ಲಿ ಪಾರ್ಕ್ ಮಾಡ್ದೇನೆ ಸ್ಮೂತಾಗಿ ಹೋಗೋ ಥರ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ರೇಟ್ ಜಾಸ್ತಿ ಹೆಂಗಾಗ್ತಿದೆ ಅಂದರೆ ಹೋದ ತಿಂಗಳಲ್ಲಿ ಈ ಹೊತ್ತಿಗೆ ಮೂರು ಸಲ ಮಾಡಿಬಿಟ್ಟವ್ರೆ. ನಮಗೆ ಇಲ್ಲಿ ದುಡಿಮೆ ಕಡಿಮೆ ಆಗ್ತಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆ. ಇಲ್ಲಿ ಪ್ಯಾಸೆಂಜರ್ ನಾವು ಒಂದು 500 ರೂಪಾಯಿ ಆಗುತ್ತೆ ಅಂದರೆ ಅವ್ರು 300 ರೂಪಾಯಿ ಕೊಡ್ತೀನಿ ಬನ್ನಿ ಅಂತಾರೆ. ಹಂಗಾದಾಗ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ದುಡಿಯೋದ, ಇಲ್ಲಿ ನಾವು ಮನೆ ಕೊಡೋದು, ಇಲ್ಲಿ ಡೀಸೆಲ್ ಹಾಕೊಳ್ಸ್ಕೊಳ್ಳೋದ. ನಾವು ಏನೋ ಕೇಳೋಕೆ ಹೋದರೆ ಅದು ಎಲ್ಲರೂ ಸೇರ್ಸ್ಕೊಂಡು ಮಾತಾಡ್ರೆ ಏನೋ ಆಯ್ತದೆ, ಒಬ್ಬನೇ ಮಾತಾಡೋರು ನಾವು ಹಿಂಗೆ ಮಾತಾಡ್ತಾರೆ ಅಂತ ತಿಳ್ಕೊತಾರೆ. ನಮ್ಗೆ ತುಂಬ ತೊಂದರೆ ಆಗುತ್ತೆ ಸರ್. ಡೀಸೆಲ್ ರೇಟ್ ಆಗ್ತಾ ನಮಗೆ ದಿನ ದುಡಿಮೆ ಕಡಿಮೆ ಆಗುತ್ತೆ, ನಮಗೂ ತೊಂದರೆ ಜಾಸ್ತಿ ಆಗ್ತಿದೆ. ನಾವು ದುಡಿಯೋದು ಒಂದು 1000 ರೂಪಾಯಿ ದುಡ್ರೆ ಮನೆಗೆ ಡೀಸೆಲ್ ಒಂದು 500 ರೂಪಾಯಿ ಹಾಕ್ಬಿಟ್ರೆ 500 ರೂಪಾಯಿ ಮನೆ ತೊಗೊಂಡೋಗ್ತೀವಿ. ಈ 500 ರೂಪಾಯಿ ನಾವು ತೊಗೊಂಡು ಮನೆಗೆ ಏನು ಕೊಡೋದು? ಅಲ್ಲಿ ಬಾಡಿಗೆ ಕಟ್ಕೊಳ್ಳೋದ, ಇಲ್ಲ ಕರೆಂಟ್ ಬಿಲ್ ಕಟ್ಟೋದ, ನೀರಿನ ಬಿಲ್ ಕಟ್ಟೋದು, ಏನಂತೂ ಆಯ್ತಾನೇ ಇಲ್ಲ. ಇವ್ರು ಪದೇ ಡೀಸೆಲ್ ರೇಟು ತಿಂಗಳಲ್ಲಿ 3 ಸಲ ಮಾಡಿಬಿಟ್ರು. ನಾವು ಯಾರಿಗೂ ಹೋಗಿ ಹೇಳೋ ಸರ್ ಇದನ್ನೆಲ್ಲ? ನಮ್ಮ ಕೈಲಿ ಏನೂ ಮಾಡೋಕ್ಕಾಯ್ತಲ್ಲ ಸರ್, ನಮ್ಮ ಕೈಲಿ ಏನೂ ಆಯ್ತಾ ಇಲ್ಲ. ದುಡಿಮೆನೂ ಕಡಿಮೆ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಯ್ತಾ ಇದೆ, ನಿಮ್ಗೆ ದುಡಿಮೆ ಕಡಿಮೆ ಆಗ್ತಿದೆ. ಈಗ ರಾಜ್ಯ ಸರ್ಕಾರ ಕೇಳಿದರೆ ಕೇಂದ್ರ ಸರ್ಕಾರ ಮೇಲೆ ಹೇಳ್ತಾರೆ, ಕೇಂದ್ರ ಸರ್ಕಾರ ಅವ್ರು ಕೇಳಿದರೆ ರಾಜ್ಯ ಸರ್ಕಾರ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವರವರೇ ರಾಜಕಾರಣಿಗಳಿಗೆ. ಅವ್ರವ್ರು ಮಾತ್ರ ಅವರು MP ಗಳು MLAಗಳು ಗಾಡಿಗಳಿಗೆ ಮಾತ್ರ ಫ್ರೀಯಾಗಿ ತುಂಬಿಸ್ಕೊಂಡು ಜನರ ಬಜೆಟಲ್ಲಿ ಓಡಾಡ್ತಾರೆ ಅಷ್ಟೇ, ಇನ್ನೇನು. ಜನರ ದುಡ್ಡೆಲ್ಲ ತಾನೇ ಅವರು ಬದುಕ್ತಾ ಇರೋದು. ಮಿನಿಸ್ಟ್ರುಗಳಾಯಿತು, MLAಗಳು, MLA ಮಕ್ಕಳು, ಅವ್ರು ಯಾವತ್ತೂ ನಮ್ಮ ಥರ ಕಷ್ಟಪಟ್ಟು ಡ್ರೈವಿಂಗ್ ಮಾಡಿ ಜೀವನ ಮಾಡಲ್ಲ. ಹೌದಲ್ಲ, ಆರಾಮಾಗಿ ಹಿಂದ್ಗಡೆ ಕೂತ್ಕೊಂತಾರ ಹೋಗ್ತಾರೆ. ಡೀಸೆಲ್ಲು ಅವ್ರಿಗೆ ಎಷ್ಟು 200 ಆದರೂ ಹಾಕ್ತಾರೆ, ಹಾಕಿಸ್ಲೇಬೇಕು. ನಾವಾದ್ರೂ ಕಷ್ಟಪಡ್ಬೇಕಲ್ಲ ಇವಾಗ. ಬೆಳಗಿಂದ ಸಾಯಂಕಾಲವರೆಗೂ ಡ್ರೈವಿಂಗ್ ಡ್ಯೂಟಿ ಮಾಡಬೇಕು. ಈಗ ಅಷ್ಟೇ ಬಡವನಾಗಿ ಇರ್ತಾನೆ, ಶ್ರೀಮಂತನಾಗಿ ಹೋಗ್ತಾ ಅವ್ರ ಮೇಲೆ ಹೋಗ್ತಾ ಇರ್ತಾರೆ. ನಾವು ಯಾವತ್ತಿದ್ರು ಜೀವನ ಬೆಳಗಿಂದ ಸಾಯಂಕಾಲ ದುಡಿಬೇಕು, ತಿನ್ಬೇಕು ಅಷ್ಟೇ. ಬದಲಾಯಿಸ್ತಾರಲ್ಲ, ಹಂಗೆ ಬದಲಾಯಿಸ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಏನಾರಲ್ಲಿ ಬದಲಾಯಿಸ್ಬೇಕು. ಆವಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಇವ್ರು ಮಾತೆತ್ತರೆ ಇವ್ರು ಹಂಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರು, ಸ್ಟೇಟ್ ಗೌರ್ಮೆಂಟ್ ಮಾಡಿದ್ರಿ, ನೀವು ಮಾಡಿದ್ರಿ, ಎಲ್ಲ ಅವ್ರ ಮನೆ ಕೆಲ್ಸಕ್ಕೆ ಯೂಸ್ ಮಾಡ್ಕೊತಾರೆ. ಯಾರು ಪಬ್ಲಿಕ್ ಯಾರಿಗೆ ತೊಂದರೆ ಕೊಡ್ತಾರೆ? ಪಬ್ಲಿಕ್ಗೆ ತೊಂದರೆ ಕೊಡ್ತಾರೆ. ಅದು ಹಂಗಾಗಿ ಇವ್ರ ಸರ್ಕಾರ ಬದಲಾಗಬೇಕು, ಸ್ಟೇಟ್ ಗೌರ್ಮೆಂಟ್ ಬದಲಾಗಬೇಕು, ಸೆಂಟ್ರಲ್ ಗೌರ್ಮೆಂಟ್ ಬದಲಾಗಬೇಕು. ಈ ತಮಿಳ್ನಾಡು ಹೆಂಗೆ ಬದಲಾಗಿದೆಯೋ ಆ ಥರ ಬದಲಾದರೆ ಬುದ್ಧಿ ಬರುತ್ತೆ. ಇಲ್ಲಾಂದರೆ ಇವ್ರದ್ದೆಲ್ಲ ಫ್ಯಾಮಿಲಿ ರಾಜಕೀಯ ಆಗುತ್ತೆ. ಬದಲಾಯಿಸ್ಬೇಕು, ಜನಗಳು ಬದಲಾಯಿಸ್ಬೇಕು. ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು. ದುಡ್ಡು ಇಸ್ಕೋಬಾರ್ದು. ದುಡ್ಡು ಇಸ್ಕೊಂಡು ಓಟ್ ಹಾಕ್ಬೇಕು, ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಹಂಗೆ ಮಾಡಿದ್ರೆ ತಮಿಳ್ನಾಡು ಹೆಂಗೆ ಬದಲಾಯಿಸ್ತಾರೋ ಹಂಗೆ ಬದಲಾಯಿಸ್ಲಿ, ಅವಾಗ ಬುದ್ಧಿ ಬರುತ್ತೆ ಎಲ್ರಿಗೂ. ಗೌರ್ಮೆಂಟ್ ಕರೆಕ್ಟಾಗಿ ಇದೆ, ವಾರಿಂದ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲ ಇಂಟರ್ನ್ಯಾಷನಲ್ ಪ್ರಾಬ್ಲಮ್. ಇದೆಲ್ಲ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ದಿನಕ್ಕೆ ಆಗುತ್ತೆ ಅಷ್ಟೇ ಸರ್, ಬೇರೇನಿಲ್ಲ. ಈಗ ಹಾಗಾದ್ರೆ ನೀವು ಯೂತು, ಪೆಟ್ರೋಲ್ ಬೆಲೆ ಅಂತೂ ಜಾಸ್ತಿ ಆಗ್ತಾ ಇದೆ, ಸ್ಯಾಲ್ರಿ ಏನಾದ್ರು ಜಾಸ್ತಿ ಮಾಡ್ತಾವ್ರಾ? ಇಲ್ವಲ್ಲ, ಏನು ಆಗ್ತಾ ಇಲ್ಲ. ಸಿಂಪಲ್ ಸರ್, ಸ್ಯಾಲ್ರಿ ಜಾಸ್ತಿ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಬಿಸ್ನೆಸ್ ಮಾಡ್ಬೇಕು. ಏನಾದರೂ ನಾವು ಎಲ್ಲಾದ್ರೂ ಗೌರ್ಮೆಂಟ್ ಡಿಪೆಂಡ್ ಆಗುತ್ತಾ? ಎಲ್ಲ ವಾರ ಎಲ್ಲ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರ ದೇಶದ ಮೇಲೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ನಮ್ಮ ದೇಶದ ಮೇಲೆ ನಾವು ಪ್ರಯಾರಿಟಿ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಕರೆಕ್ಟ್ ಸರ್, ನಮ್ಮ ಕೈಯಿಂದ ತುಂಬ ಇವಾಗ ನೋಡಿ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ದಟ್ ಈಸ್ ಬೇಸಿಕ್ ರೇಟ್ ದಟ್ ಗೋಸ್ ಅಪ್. ಸೊ ಎವ್ರಿಥಿಂಗ್ ಮ್ಯಾಟರ್ಸ್ ಅಂದರೆ ಇವಾಗ ನಮ್ಮ ಲೇಬರ್ ಅವ್ರಿಗೂ ಸೈಟ್ ಬರೋಕ್ಕೂ ತುಂಬ ಕಷ್ಟ ಆಗ್ತದೆ. ಐ ಆಮ್ ಆನ್ ಆರ್ಕಿಟೆಕ್ಟ್, ಸೊ ನಮ್ಮ ಸೈಟಲ್ಲಿ ತುಂಬ ಕೆಲಸ ನಡೀತಾ ಇರುತ್ತೆ. ಸೊ ಪೀಪಲ್ ಟ್ರಾವೆಲ್ ಫ್ರಮ್ ಲಾಂಗ್ ಡಿಸ್ಟೆನ್ಸ್, ಅವ್ರಿಗೇನು ವರ್ಕೌಟ್ ಆಗ್ತಾ ಇಲ್ಲ ಇವಾಗ ಯಾರು. ಆ್ಯಂಡ್ ಪೀಪಲ್ ಅವ್ರದ್ದು ಇವಾಗ ಸ್ಯಾಲ್ರಿನೂ ಹೈಕ್ ಆಗ್ತಾ ಇಲ್ಲ. ಸೊ ಬಟ್ ಸ್ಯಾಲ್ರಿ ಸೇಮ್ ಇದೆ, ಇವ್ರದ್ದು ಲಿವಿಂಗ್ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಅವ್ರು ಹೆಂಗೆ ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗ್ತದೆ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಲಿವ್. ಸರ್, ಇದು ಗೌರ್ಮೆಂಟ್ ಫೇಲ್ಯೂರ್ ಅಂತೀರಾ ಅಥವಾ ಎಲ್ಲೇ ಒಂದು ಕಡೆ ಎಕ್ಸ್ಟ್ರಾ ಫಾರಿನ್ ಅಫೇರ್ಸ್ ಫೇಲ್ಯೂರಾ ಅಂತ? ಅದೇ, ಸೊ ಕನ್ಸಿಡರಿಂಗ್ ದ ಫ್ಯಾಕ್ಟ್ ದಟ್ ದರ್ ಇಸ್ ಅ ವಾರ್ ಹ್ಯಾಪನಿಂಗ್,
ಗೌರ್ಮೆಂಟ್ ಇಸ್ ಆಲ್ಸೋ ಟು ಬಿ ಬ್ಲೇಮ್, ಬಟ್ ಇವಾಗ ವಾರ್ ಕಡೆಯಿಂದ ಸೊ ಇಟ್ ಇಸ್ ಈಕ್ವಲಿ ಬೋತ್ ಆಫ್ ದೆಮ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ. ಸರ್ ನನ್ನ ಹೆಸರು ಸುಧಾಕರ್ ಅಂತ. ನಾನೊಂದು 5 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಏನು ಈ ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡಿ ಡೀಸೆಲ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ, ದಿನ ಚಿನ್ನ ಥರ ಆಗ್ಬಿಟ್ಟೈತೆ. ಆ ಥರ ಆಗಿರೋದೆ ಓಲಾ ಒಬ್ಬರು ರೇಟು ಕೊಡ್ತಾ ಇಲ್ಲ. ಈ ಥರ ಬರ ಹೆಂಗೆ ಸರ್? ನಮ್ಮ ಹೊಟ್ಟೆ ಮೇಲೆ ಹಿಂಗೆ ಹೊಡೆದ್ರೆ ಹೆಂಗೆ ಸರ್? ಹಾಂ, ನೀವು ಹೇಳಿ ಸರ್. ಈ ಥರ ಆಗಿರೋದೆ ನೀವೇ ಇದು ಗೌರ್ಮೆಂಟಿಂದ ಏನೋ ಒಂದು ನಮಗೆ ಒಂದು ಇದು ಕೊಡಬೇಕು ನೀವು. ಅಲ್ಲ, ಇದು ಗೌರ್ಮೆಂಟ್ ಫೇಲ್ಯೂರಾ ಅಂತ? ಹಾಂ ಸರ್, ಅವ್ರ ಕಡೆಯಿಂದ ಸರ್ ಎಲ್ಲ ನಮ್ಗೆ ಕೊಡಬೇಕು. ಇದು ನೀವು ಅವರೇ ಎಲ್ಲ ನೋಡಬೇಕು. ಇದು